ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಿಕೋಟ ತಾಲೂಕು ವತಿಯಿಂದ ರೈತ ಕ್ಷೇತ್ರೋತ್ಸವ ಕಾರ್ಯಕ್ರಮದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರತಕ್ಕಂಥವರು ಆತ್ಮೀಯ ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮನಿಷ್ಠ ಶಿವಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯಚರಣಕ್ಕೆ ನತಮಸ್ತಕನಾಗಿ, ಅದೇ ರೀತಿಯಾಗಿ ಪಾವನ ಸಾನ್ನಿಧ್ಯ ವಹಿಸಿಕೊಂಡಿರತಕ್ಕಂಥವರು ಶಟಸ್ಥಲ ಬ್ರಹ್ಮನಿಷ್ಠ ಅಭಿನವ ಮುರುಗೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯಚರಣಕ್ಕೆ ನತಮಸ್ತಕನಾಗಿ, ಪರಮ ಪೂಜ್ಯ ವಿವೇಕಾನಂದ ದೇವರು ದಿವ್ಯಚರಣಕ್ಕೆ ನತಮಸ್ತಕನಾಗಿ, ಸರ್ಕಾರದ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಷ್ಟೇ ಅಲ್ಲ, ನಮ್ಮೆಲ್ಲರ ರೈತ ಪರವಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ರೈತರ ಸಚಿವರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರಿಗೂ ಶರಣೆಂದು. ಸರ್ ಈ ಕಡೆ ಬರ್ರಿ ನೀವು ಸ್ವಲ್ಪ, ಸರ್ ಬರೀ ಕಡೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಿಗೆ ಆಗಮಿಸಿರ್ತಕ್ಕಂಥ ರೈತ ಸಂಘದ ರಾಜ್ಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಅವರಿಗೆ ಶರಣೆಂದು, ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಕೋಲ್ಕಡ್ಡಿ ಅವರಿಗೂ, ಕಲ್ಲು ಸೊನ್ನದವರಿಗೂ, ಶ್ರೀಶೈಲ ಅಂಗಡಿ ಅವರಿಗೂ, ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಸನ್ಮಾನ್ಯ ಎಂ ಬಿ ಪಾಟೀಲ್ರನ್ನ ನಾನು ಬಹಳಷ್ಟು ವೇದಿಕೆ ಮ್ಯಾಗ ನೆನೆಸ್ಕೊಂಡೀನಿ. ಪರಮ ಪೂಜ್ಯರು, ಶತಮಾನದ ಸಂತ, ನಮ್ಮೆಲ್ಲರ ಆರಾಧ್ಯ ದೈವ, ನಡೆದಾಡೋ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳು ಅಮೆರಿಕಕ್ಕೆ ಹೋಗಿ ಭಾರತಕ್ಕೆ ಬರ್ತಾ ಇದ್ರು. ವಿಮಾನ ನಿಲ್ದಾಣ ಪತ್ರಕರ್ತರು ಕೇಳಿದ್ರು, ಬುದ್ಧಿ ಜಗತ್ತಿನ ಇಷ್ಟೆಲ್ಲ ದೇಶಗಳನ್ನ ಸಭೆ ಕರೆದು ಸಹಿತ ಹೋರಾಟದ ಸರ್ ನಾನು ಮುಖ್ಯಮಂತ್ರಿ ಸಭೆಗೆ ಹೋಗಲಿಲ್ಲ, ಆದ್ರೆ ತಮ್ಮಂತವ್ರಿಗೆ ಯಾಕೆ ನಾವು ಗೌರವ ಕೊಡ್ತೀವಿ? ಎಷ್ಟೋ ವೇದಿಕೆ ಮೇಲೆ ನೆನಪು ಮಾಡ್ಕೊಂಡಿಲ್ಲ ನಾನು. ನಿಮ್ಮಂತವರು ರಾಜಕಾರಣ ಮಾಡೋದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ಮಹಾತ್ಮರಿಗೆ ಗೌರವ ಕೊಟ್ಟು ಈ ಭಾಗದ ಹೋರಾಟ ಅಪೂರ್ಣಗಾಗಲೇ ಬಂದ ತಕ್ಷಣ ಹೇಳಿದ್ರು, ಎಷ್ಟೋ ರಾಜಕಾರಣಿಗಳನ್ನ ಉಲ್ಟಾ ಪಲ್ಟಾ ಮಾಡಿಬಿಟ್ರಿ ಅಪೂರ್ಣ ಅಂತಂದ್ರು. ನಾನಂತೀನಿ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಮ್ಮ ಅಧ್ಯಕ್ಷರು ಬಹಳ ಮನವಿ ಸಲ್ಲಿಸ್ಯಾರ, ಇಲ್ಲಿ ರೋಡ್ ಹೇಳ್ಯಾರ, ನಂದೊಂದು 2 ಬೇಡಿಕೆ ಅದಾವ, ಹಾಸ್ಯಾಸ್ಪದ ಅನಿಸ್ಬಹುದು ಸಾಹೇಬ್ರಿಗೆ, ಆದ್ರೆ ಏನು ನೀರಾವರಿ ಅಂತರೂ ಸರ್ ಮಾಡಿಬಿಟ್ಟ, ಚಿಂತೆ ಮಾಡಬೇಡ ನೀವು. ಅವ್ರದ ವಿಚಾರಧಾರಿಗಳು ಎಲ್ಲಾ ಜಿಲ್ಲಾ ರಾಜಕಾರಣಿಗಳಿಗೆ ಬಂತಾರ, ನಮ್ ಪುಣ್ಯ ಎಲ್ಲರಿಗೂ ಬರ್ಬೇಕು. ಸ್ವಲ್ಪ ಇಲ್ಲ ಹೇಳ್ತೀನಿ, 1-2 ಸಣ್ಣ ಕರೆಂಟ್ಗಿಂತ ನಮಗ್ ದೊಡ್ಡದೋದ್ರಿ. ರೊಕ್ಕ ಕಬ್ಬಿಂದ ಬಂದದ್ ಬೇರೆ ಕಡೆ ಹೊಂಟದ ಸರ್. ಎಲ್ಲಿ ಹೊಂಟದಂದ್ರ ಸಂಪೂರ್ಣ ನಮ್ಮ ರಾಜ್ಯದಾಗ ತಾವು ಆಧ್ಯಾತ್ಮಿಕ ವ್ಯಕ್ತಿ ಇದ್ರಿ, ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ಲಿ. ಇಂಚಗೇರಿ ಸಂಪ್ರದಾಯ ಬಸವಾದಿ ಪ್ರಮುಖರ ಆಶೀರ್ವಾದ ತಮ್ಮಾಗಿರ್ಲಿ. ನಮ್ಮ ರಾಜ್ಯದ 1ನೇ ಬೇಡಿಕೆ ಅಂತಂದ್ರೆ ಸಂಪೂರ್ಣ ನಮ್ಮ ರಾಜ್ಯದೊಳಗ ಸಾರಾಯಿ ಬಂದಾಗ್ಬೇಕು. ಇಡೀ ನಾಡಿನ ಹೆಣ್ಮಕ್ಳ ತಾಯಂದರ ಆಶೀರ್ವಾದ ನಿಮ್ಮಾಗಿರ್ತೇವೆ ಸರ್. ಅವತ್ತು ನಿಮ್ ಜೊತೆ ಇರ್ತೀವಿ ರೈತ ಸಂಘದವ್ರು. 2ನೇ ಸರ್, ಯಾಕಂದ್ರೆ ಬಿಲ್ ನಿಮಗ್ ಕೊಡಿಸೋಕ್ರೆ ಎಲ್ಲರೂ ಕಲ್ಲೇ ಹೊಂಟೈತ್ ನಮ್ದು. 2ನೇ ಸರ್, ಇನ್ನೊಂದು ಬೇಡಿಕೆ ಅಂತಂದ್ರೆ ಬೀದರ್ದಿಂದ ಚಾಮರಾಜನಗರ ಮಟ್ಟ ಭತ್ತ ಆಗ್ಲಿ, ರಾಗಿ, ಜೋಳ ಆಗ್ಲಿ ಎಲ್ಲಕ್ಕೂ ತಮ್ಮ ಅವಧಿಯೊಳಗೆ ಬೆಂಬಲ ಬೆಲೆ ಸಿಗುವಂಗ್, ಒಳ್ಳೆ ರೇಟ್ ಸಿಗುವಂಗ್ ಮಾಡಿದ್ರೆ ರೈತ ಯಾವತ್ತೂ ಆನಂದ ಇರ್ತಾನೆ ಸರ್. ಇದರ ಜೊತೆಗೆ ಇನ್ನೊಂದದ, ಹಗಲು ಹೊತ್ತಿನೊಳಗೆ 12 ತಾಸು ಕರೆಂಟ್ ಕೊಡ್ಬೇಕು, ಅದು ಫುಲ್ ಇರ್ಬೇಕು. ನೀರು ಕೊಟ್ಟಿರಿ, ಮತ್ತೆ ನೀರು ಬಿಡಕ್ ನಮಗ್ ಕರೆಂಟ್ ಬೇಕಲ್ಲ. ಇದು ಒಂದು. 2ನೇದಂತರ ನೀರಾವರಿ ಯಂತ್ರ ತಮಗೆ ಹೇಳಂಗಿಲ್ಲ, ಆಲ್ರೆಡಿ ಮಾಡಿರಿ, ನಡೆದಂಗ ನಾವು ನುಡ್ದಂತ ತಾವು ನಡೆದಿರಿ, ತಮಗೆ ನಾವು ಗೌರವ ಕೊಡ್ತೀವಿ. ಯಾಕೆ ಇದನ್ನ ಹೇಳಿನಿ ಅಂತಂದ್ರ ತಪ್ಪು ತಿಳ್ಕೋಬೇಡ್ರಿ. ಎಷ್ಟೋ ಯುವಕರು 12-13 ವರ್ಷ ಆಗಿರ್ತಕ್ಕಂಥ ಯುವಕರು ಸೆರೆ ಕುಡಿದ ರಸ್ತೆ ಒಳಗೆ ನಿಂತಿರ್ತಾವ. ರಾತ್ರಿ ತಮಗಂತೂ ಗೊತ್ತದ, ನಮ್ದು 2 ಅವತಾರ, ಒಂದು ರೈತ ಸಂಘ, ಒಂದು ಅಧ್ಯಾತ್ಮ. ಪ್ರವಚನಕ್ಕೆ ಹೋಗಿರ್ತೀವಿ, 7 ಗಂಟೆ ಆಯ್ತಂದ್ರೆ ನಾವೊಂದು ಹೇಳ್ತಿರ್ತೀವಿ, ಅವರೊಂದು ಮಾತಾಡ್ತಿರ್ತಾರೆ. ಡಬಲ್ ಬಬಲ್ ಆಗಿ ಕೆಲಸನ ಆಗಿಬಿಟ್ಟ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಇದೆಲ್ಲ ಬಿಟ್ಟು ಒಕ್ಕಟ್ಟಾಗಬೇಕು. ಮೊನ್ನೆ ಗುರ್ಲಾಪುರದಲ್ಲಿ ನಮ್ಮ ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವದ ಹೋರಾಟ ನಡೆಯಿತು. ಎಷ್ಟು ರಾಜಕೀಯ ಕುತಂತ್ರ ಅಲ್ಲಿ ಪ್ರವೇಶ ಮಾಡಿತು ಅಂತಂದ್ರ ಒಂದು ಶಬ್ದ ಬಳಕೆ ಮಾಡಿದ್ರು, ಸರ್ ನೀವೇನ್ರಿ ನಮ್ಮ ಬೆಳಗಾವಿ ಜಿಲ್ಲಾದಾಗಿದ್ದರೆ ನಾವು 3,500 100% ತಗೊಂಡೇ ಬಿಡ್ತಿದ್ವಿ. ಇಲ್ಲ ಸತ್ಯದ ಮಾತು ಹೇಳ್ತಿಲ್ಲ, ನಾನು ಹಿಂದೂ ಮುಂದೆ ಮಾತು ಬರಂಗೇ ಇಲ್ರಿ. 50 ರೂಪಾಯಿ ತಗೊಂಡು ನಾವು ನೋಡೋಣ ಅನ್ನುವಂತ ಶಬ್ದ ಬಳಕೆ ಮಾಡಿದರು. 50 ರೂಪಾಯಿ ಆ ಹಟ್ಟಕ್ಕೆ ಬಿದ್ದ ಗುರ್ಲಾಪುರ ವೇದಿಕೆ ಹೆಂಗಾಯ್ತಂತಂದ್ರ, ಶ್ರೀಶೈಲ್ ಜಗದ್ಗುರುಗಳು ಆದಿಯಾಗಿ ಪಂಚಮಸಾಲಿ ಜಗದ್ಗುರುಗಳು ಸಾಕಷ್ಟು ಮಠಾಧೀಶರು, 100 ಮಠಾಧೀಶರು ಬಂದು ದಿವ್ಯ ಸಾನ್ನಿಧ್ಯ ತಗೊಂಡ್ರು.
ವಕೀಲರು ಬೆಂಬಲ ಕೊಟ್ರು, ವಿದ್ಯಾರ್ಥಿಗಳು ಕೊಟ್ರು, ಡಾಕ್ಟರ್ ಕೊಟ್ರು, ನಿವೃತ್ತ ಸೈನಿಕರ ಬೆಂಬಲ ಕೊಟ್ರು. ಲಕ್ಷ ಲಕ್ಷ ಜನ ಪ್ರಸಾದ ಮಾಡಿದ್ರು ಸಹಿತ ರೈತನ ತಾಕತ್ತು ಹೆಂಗದ ಗಟ್ಟಿಯಾಗಿ ನಿಂತರಂತಂದ್ರ 10 ದಿನ ಹೋರಾಟ ಮುಗಿದ ನಂತರ ತಾಯಂದ್ರು ಮಾಡಿ ಕೊಟ್ಟಿರ್ತಕ್ಕಂಥ ರೊಟ್ಟಿ ಪ್ರಸಾದ ಎಷ್ಟು ಉಳಿತಾರ 50 ಮಠಕ್ಕೆ ಟ್ರ್ಯಾಕ್ಟರ್ ಡಬ್ಬಿ ರೊಟ್ಟಿ ಹಾಕಿ ವಾಪಸ್ ಕೊಟ್ರು, ಇನ್ನು 50 ಮಠಕ್ಕೆ ಕೊಡುವಂಗ ಉಳಿದಿತ್ತು. 200 ಚೀಲ ಹಾಕಿ ಸ್ಟಾಕ್ ಉಳಿದಿತ್ತು. ರೈತ ಒಕ್ಕಟ್ಟಾದಂದ್ರ ಗಟ್ಟಿ ಆದಂತಂದ್ರ ಬೇಕಾದ ಕೆಲಸವನ್ನು ಮಾಡ್ಕೊಳ್ಳೋದು.